ಇಡೀ ಗದಗ ಜಿಲ್ಲೆಯಲ್ಲಿ ಬರಗಾಲ ಇದೆ. ಯಾವ ತಾಲೂಕಿನಲ್ಲೂ ಕೂಡ ವಾಡಿಕೆಯಂತೆ ಮಳೆಯಾಗಿಲ್ಲ, ಸಂಪೂರ್ಣವಾಗಿ ಬಿತ್ತನೆ ಆಗಿಲ್ಲ. ಸರ್ ಒಂದೇ ನಿಮಿಷ ಕೂತ್ಕೊಡ್ರಿ, ನಾನು ಬರಗಾಲ ಅಂತ ಹೇಳಕ್ಕೆ. ಇಡೀ ಗದಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲೂ ತೊಗೊಂಡಾಗ ವಾಡಿಕೆಯಂತೆ ಮಳೆಯಾಗಿಲ್ಲ. ಕೇವಲ ಒಂದು 30% ಮಾತ್ರ ಬಿತ್ತನೆ ಆಗಿದೆ. ಸಂಪೂರ್ಣವಾಗಿ ಮನ್ಸೂನು ಜುಲೈ ಮುಗಿತಾ ಬಂತು, ಫೇಲ್ ಆಗಿದೆ. ಆದರೂ ಕೂಡ ಜಿಲ್ಲಾ ಆಡಳಿತ, ರಾಜ್ಯ ಸರ್ಕಾರ ಈ ಕಡೆ ತಿರುಗಿ ನೋಡಿಲ್ಲ. ಇದರ ಬಗ್ಗೆ ಪ್ರಿಲಿಮಿನರಿ ರಿಪೋರ್ಟ್ ತರಿಸ್ಕೋಬೇಕು, ಆ ಕೆಲಸ ಮಾಡಿಲ್ಲ. ಪ್ರಿಲಿಮಿನರಿ ರಿಪೋರ್ಟ್ ಆಧಾರದ ಮೇಲೆ ಐ ಸರ್ವೆ ಅಂತಾರೆ, ಐ ಕಾಂಟ್ಯಾಕ್ಟ್ ಸರ್ವೆ ಅಂತಾರೆ. ಅದರ ಆಧಾರದ ಮೇಲೆ ಅಧಿಕಾರಿಗಳನ್ನು ಕಳಿಸಿ ಜಂಟಿ ಸರ್ವೆ ಮಾಡಬೇಕು. ಅದರ ಆಧಾರದ ಮೇಲೆ ಬರ ಡಿಕ್ಲೇರ್ ಮಾಡಬೇಕು. ಬರ ಡಿಕ್ಲೇರ್ ಮಾಡಿ ಕೂಡಲೇ ರೈತರಿಗೆ ಕಾಂಪೆನ್ಸೇಷನ್ ಕೊಡುವಂಥ ಕೆಲಸ ಪ್ರಾರಂಭ ಮಾಡಬೇಕು. ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ NDRF ದುಡ್ಡು ಸಾಕಷ್ಟಿದೆ, ರಾಜ್ಯ ಸರ್ಕಾರದಲ್ಲೂ ಇದೆ, ಜಿಲ್ಲಾ NDRF ಕೋಶದಲ್ಲೂ ಕೂಡ ಇದೆ. ಅದನ್ನು ಬಿಡುಗಡೆ ಮಾಡಬೇಕು ಮತ್ತು ಎಲ್ಲೆಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಲ್ಲಿ ಪರಿಹಾರ ಕೊಡಬೇಕು. ಈಗ ವಿಶೇಷವಾಗಿ ಗದಗಿನಲ್ಲಿ ಆ್ಯಸ್ ಇಟ್ ಈಸ್ ಬಲ್ಕ್ ವಾಟರ್ ಇದ್ದಾಗಲೂ ಕೂಡ ಹಲವಾರು ವಾರ್ಡ್ಗಳಲ್ಲಿ ನೀರು ಸಿಗ್ತಾಯಿಲ್ಲ, 10 ದಿವಸ 15 ದಿವಸ. ಇನ್ನು ಮಳೆ ಕೊರತೆ ಆದಂಥ ಸಂದರ್ಭದಲ್ಲಿ ಬರುವಂಥ ದಿನಗಳಲ್ಲಿ ಇನ್ನಷ್ಟು ಸಂಕಷ್ಟ ಆಗ್ತದೆ. ಪರಿಹಾರ ಕೊಡೋದನ್ನ ಲಕ್ಷ್ಯವನ್ನು ಸರ್ಕಾರ ವಹಿಸ್ದೇನೆ ಮಿಕ್ಕಿದ್ದೆಲ್ಲವನ್ನೂ ಕೂಡ ಮಾಡ್ತದೆ. ಮೊನ್ನೆ ಬೆಳಗಾಂನಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪ್ರಗತಿ ಪರಿಶೀಲನೆ ಮಾಡಿದರು, ಬರದ ಬಗ್ಗೆ ಪರಿಶೀಲನೆ ಮಾಡಿದ್ರಂತೆ. ಏನು ಮಾಡಿದರು ಅವರು? ನಮ್ಮ ಜಿಲ್ಲೆ ಬಗ್ಗೆ ಏನು ಹೇಳಿದರು? ಬರಗಾಲ ಆಗ ಯಾವ ಮಳೆ ಆಗಿಲ್ಲ, ಆ ಜಿಲ್ಲೆ ಆ ತಾಲೂಕುಗಳಿಗೆ ಏನು ಮಾಡಬೇಕು, ಯಾವ ವಿಚಾರವೂ ಕೂಡ ಚರ್ಚೆ ಆಗಿಲ್ಲ. ಸುಮ್ಮನೆ ಡಿವಿಷನಲ್ ಲೆವೆಲಲ್ಲಿ 6-7 ಜಿಲ್ಲೆಗಳನ್ನು ಒಟ್ಟಿಗೆ ಸೇರಿಸಿ ಜಾತ್ರೆ ಮಾಡೋದು ಬಿಟ್ಟರೆ ಅದಕ್ಕೇನು ಪ್ರಗತಿ ಪರಿಶೀಲನೆ ಅಂತಾರ? ಸುಮ್ಮನೆ ಅಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಇಲ್ಲೊಂದು ಡಿವಿಷನಲ್ ಲೆವೆಲಲ್ಲಿ ಪ್ರಗತಿ ಪರಿಶೀಲನೆ ಮಾಡಿದರೆ ಯಾವುದೂ ಕೂಡ ಸತ್ಯ ಗ್ರೌಂಡ್ ರಿಯಾಲಿಟಿ ಗೊತ್ತಾಗಲ್ಲ, ರಿಪೋರ್ಟ್ ಆಗಲ್ಲ, ಚರ್ಚೆ ಆಗಲ್ಲ, ಪರಿಹಾರ ಆಗಲ್ಲ. ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಯಾರನ್ನ ಹಾಕಿದ್ದಾರೆ? ಖಂಡ್ರೆ ಅವರು. ಇದುವರೆಗೂ ಬಂದಿಲ್ಲ, ಇದುವರೆಗೂ ತಿರುಗಿ ಈ ಕಡೆ ಬಂದಿಲ್ಲ. ಈಗಾಗಲೇ ಅವ್ರನ್ನ ಹಾಕಿ 15 ದಿವಸ ಆಯಿತು, ಇದುವರೆಗೂ ತಿರುಗಿ ಬಂದಿಲ್ಲ, ಪರಿಶೀಲನೆ ಮಾಡಿಲ್ಲ. ನಾವೇ DC ಹತ್ರ 2 ಸತಿ ಪರಿಶೀಲನೆ ಮಾಡಿ ನೀವು ಬರೋದು ಡಿಕ್ಲೇರ್ ಮಾಡೋದಕ್ಕೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಒತ್ತಾಯ ಮಾಡಿದ್ದೇವೆ, ಆದರೂ ಕೂಡ ಮಾಡಿಲ್ಲ. ಒಂದು ನಮೂನಿ ಬೇಫಾಮ್ ಸರ್ಕಾರ, ಅಂದರೆ ಜವಾಬ್ದಾರಿ ಇಲ್ಲದ ಸರ್ಕಾರ, ಬೇಜವಾಬ್ದಾರಿ ಸರ್ಕಾರ ಇವತ್ತು ರೈತರನ್ನ ಸಂಪೂರ್ಣವಾಗಿ ಹತಾಶರಾಗಿ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಹತಾಶದ ಮುಂದಿನ ಭಾಗ ಏನು ಅನ್ನೋದು ನಾನು ಹೇಳೋದಿಲ್ಲ, ನಾವು ಊಹೆ ಮಾಡ್ಕೋಬೇಕು.